ಗುಡ್ ಮಾರ್ನಿಂಗ್. ಸೊ ಇವತ್ತು ಬೆಳಗ್ಗೆ ಚಾಯಕ್ಕೆ ದೋಸೆ, ಮೀನು ಸಾರು, ಹಾಗೆ ಇದು ಕಣ್ಣನ್ ಚಾಯ್. ಬನ್ನಿ ನಾವು ತೊಂಡೆಕಾಯಿ ಕೊಯ್ಲಿಕ್ಕೆ ಹೋಗುವ. ತೊಂಡೆಕಾಯಿ ತುಂಬ ಉಂಟು. ನನಗೆ ತೊಂಡೆಕಾಯಿ ಈ ಟೈಪ್ ಮಾಡೋದು ಇಷ್ಟ. ಕಾಯಿ ಮೆಣಸು, ನೀರುಳ್ಳಿ, ಬೆಳ್ಳುಳ್ಳಿ ಹಾಕಿ ಮಸಾಲೆ ಐಟಮ್ಸ್ ಏನು ಹಾಕದೆ, ಮೆಣಸು ನುಡಿ ಏನು ಹಾಕದೆ ಈ ಥರ ಮಾಡಿ ಗಂಜಿ ಉಪ್ಪಿನಕಾಯಿ ಹಾಕಿ ತಿನ್ನೋಕ್ಕೆ ಇಷ್ಟ. ಒಂದೊಂದು ಆಲ್ಮೋಸ್ಟ್ ಬ್ಲಾಗಲ್ಲಿ ನಾನು ಈ ಥರ ಪಲ್ಯ ಮಾಡಿದ್ದು ಹಾಕಿದ್ದೀನಿ. ನೀವು ಸಹ ಟ್ರೈ ಮಾಡಿ ನೋಡಿ. ಗಂಜಿ ಊಟಕ್ಕೆ ಒಳ್ಳೆ ಕಾಂಬಿನೇಷನ್ ಇರುತ್ತೆ. ಈಗಂತೂ ಸೆಕೆಯಲ್ಲಿ ನಿಲ್ಲಕ್ಕಾಗೋದಿಲ್ಲ, ಫುಲ್ ಬೆವರ್ತಾ ಇದ್ದೆ. ಪಲ್ಯ ಈಗ ಇಟ್ಟದಷ್ಟೇ, ಉಪ್ಪು ಹಾಕಿ ಮೊದಲು ಉಪ್ಪು ಹಾಕಿಟ್ಟರೆ ಅದಕ್ಕೆ ಒಳ್ಳೆ ಉಪ್ಪು ಹಿಡ್ಕೊಳ್ತದೆ. ಸ್ವಲ್ಪ ನೀರು ಜಾಸ್ತಿ ಹಾಕೋಕ್ಕೆ ಹೋಗ್ಬೇಡಿ, ಯಾಕೆಂದರೆ ತೊಂಡೆಕಾಯಿ ನೀರು ಬಿಡ್ತದೆ. ಬರೀ 2 ಗ್ಲಾಸ್ ಅಥವಾ ಸಣ್ಣ ಚೊಂಬೆ ಇರ್ತದೆ ಅಷ್ಟು ನೀರು ಹಾಕ್ಬೋದು. ಇಲ್ಲಿ ಬೆಕ್ಕು ನೋಡುವ ಸೆಕೆಗೆ ಟೈಲ್ಸ್ ನೆಲದಲ್ಲಿ ಮಲಗಿತ್ತು. ತೊಂಡೆಕಾಯಿ ನೀರು ಸುಮಾರು ಬಿಡ್ತಿತ್ತು. ಸೊ ಉಪ್ಪು ಹೇಗೆ ಹಿಡ್ದಿದೆ ಅಂತ ಸ್ವಲ್ಪ ಟೇಸ್ಟ್ ಮಾಡಿ ನೋಡುವ. ಸೊ ನನ್ನ ಎಕ್ಸ್ಪ್ರೆಷನ್ ನೋಡಿ ನಿಮಗೆ ಗೊತ್ತಾಗಿರ್ಬೋದು, ಸ್ವಲ್ಪ ಉಪ್ಪು ಜಾಸ್ತಿ ಆಗಿದೆ. ಪರವಾಗಿಲ್ಲ, ನಮ್ಮ ಗದ್ದೆ ಊಟಕ್ಕೆ ಅದು ತಿನ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಹೊರಗಿನ ಅಡುಗೆ ಕೊನೆ ಸ್ವಲ್ಪ ಕ್ಲೀನ್ ಮಾಡಲಿಕ್ಕಿತ್ತು, ಸೊ ಕ್ಲೀನ್ ಮಾಡುವ. ಅಮ್ಮ ಗೆಣಸನ್ನು ಬೇಯಿಸ್ಲಿಕ್ಕೆ ಇಟ್ಟಿದ್ರು ಸಂಜೆ ಚಾಯಕ್ಕೆ ಅಂತ. ಎಲ್ಲ ಅಗ್ದು ತೆಗೆದಿದ್ರು, ಹಾಗೆ ಅದನ್ನ ಸಹ ನೋಡ್ತಾ ಅಲ್ಲೆಲ್ಲ ಕ್ಲೀನ್ ಮಾಡಿಟ್ಟೆ.
ವರ್ಕೆಲ್ಲ ಆದಾಗ ಒಂದು ಕಾಲಾಗಿತ್ತು. ಸೊ ನಾಯಿಗೆಲ್ಲ ಅನ್ನ ಹಾಕಿ ನಾನು ಊಟ ಮಾಡಿ ಸ್ವಲ್ಪ ರೆಸ್ಟ್ ತೆಗ್ದಾದ್ಮೇಲೆ ನೋಡುವ 5 ಗಂಟೆ ಆಯಿತು, ಜೋರು ಗಾಳಿ ಬೀಸ್ತಾಯಿತ್ತು. ಹಾಗೆ ತೋಟದ ಕಡೆ ಹೋದೆ. ನಿಮಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.